ಮಹಾರಾಜರು ಗರ್ಭಿಣಿ ಸ್ತ್ರೀಯರಿಗೆ ಹಾಲು ಬ್ರೆಡ್ಡನ್ನು ಕಳಿಸ್ತಾಯಿದ್ರು. ನಿಮ್ಮ ಅಪ್ಪನ ಕೊಡುಗೆ ಏನು ಹೇಳಿ? ಹಾಲಿಗೆ 9 ರೂಪಾಯಿ ಜಾಸ್ತಿ ಮಾಡಿರು. ಮಹಾರಾಜರು ಯಾರು ತೀರ್ಕೊಂಡ್ರೆ ಅವ್ರ ಕ್ಷೇತ್ರದಲ್ಲಿ, ಅವರ ಸಂಸ್ಥಾನದಲ್ಲಿ ಅವ್ರನ್ನ ಅಂತ್ಯ ಸಂಸ್ಕಾರ ಮಾಡಬೇಕು ಅಂತಂದರೆ, ಅವ್ರನ್ನ ಗೌರವಯುತವಾಗಿ ಅಂತ್ಯ ಸಂಸ್ಕಾರ ಮಾಡಬೇಕು ಅಂತೇಳಿ ಸುಸಜ್ಜಿತವಾದಂಥ ಶವಾಗಾರಗಳನ್ನು ಕಟ್ಟಿದರು. ನಿಮ್ಮಪ್ಪ ಸತ್ತರೆ ಡೆತ್ ಸರ್ಟಿಫಿಕೇಟ್ ಕೊಡೋದಕ್ಕೂ ಕೂಡ ದುಡ್ಡು ಜಾಸ್ತಿ ಮಾಡಿರು. ಬರ್ತ್ ಸರ್ಟಿಫಿಕೇಟಿಗೂ ದುಡ್ಡು ಜಾಸ್ತಿಯನ್ನು ಮಾಡಿದರು. ಇದೇ ಮೈಸೂರು ವಿಶ್ವವಿದ್ಯಾಲಯವನ್ನು ಕಟ್ಟಿಸಿದಂಥವ್ರು ಮೈಸೂರು ಮಹಾರಾಜರು. ನಿಮ್ಮಪ್ಪ ಓದಿದ್ದಲ್ಲಿ, ಆದರೆ ನಿಮ್ಮಪ್ಪ ಒಂದು ಸ್ಕೂಲ್ ಕಾಲೇಜಾರು ಕಟ್ಟಿಸಿದ್ರೇನ್ರಿ? ನರಸಿಂಹರಾಜ ಕ್ಷೇತ್ರಕ್ಕೆ ಹೋಗಿ ಅಲ್ಲಿನ ಹೆಣ್ಮಕ್ಳು ಇಲ್ಲಿವರೆಗೂ ಬರಬೇಕು, ಮಹಾರಾಣಿ ಕಾಲೇಜ್ವರೆಗೂ ಬರಬೇಕು, ನಡ್ಕೊಂಡು ಬರಬೇಕು. ಆ ಭಾಗಕ್ಕೆ ಒಂದು ಸ್ಕೂಲ್ ಕಾಲೇಜು ಕಟ್ಟೋಕ್ಕೂ ನಿಮ್ಮ ಅಪ್ಪನ ಕೈಲಿ ಆಗಲಿಲ್ಲ. ಏನು ಕೊಟ್ಟರು ನಿಮ್ಮಪ್ಪ? ಇದು ಹೊರತಾಗಿ ನಿಮ್ಮಪ್ಪನ ಕೊಡುಗೆ ಏನಿದೆ ಅಂತ ಕೇಳ್ಕೊಂಡು ಹೋದರೆ, ಮಹಾರಾಜರು ಸಿಟಿ ಇನ್ಫ್ರಾಸ್ಟ್ರಕ್ಚರ್ ಟ್ರಸ್ಟ್ ಬೋರ್ಡ್ ಅಥವಾ ಈಗಿನ ಮೂಡಾಂತರದ ಮೊದಲನೇ ಅವತಾರ CITB ಮಾಡಿರು. ನಿಮ್ಮಮ್ಮ ನಿಮ್ಮಪ್ಪ ಇಬ್ಬರು ಸೇರಿಬಿಟ್ಟು ಅಲ್ಲಿ 14 ಸೈಟ್ ಹೊಡೆದ್ರು. ಇದೇನಾ ನಿಮ್ಮ ಕೊಡುಗೆ ಮೈಸೂರಿಗೆ? ಅದರ ಆಚೆಗೆ ನಿಮ್ಮದು ಏನು ಕೊಡುಗೆ ಇದೆ ಹೇಳಿ ಸರ್? ಏನೂ ಕೊಡುಗೆ ಇಲ್ಲ. ಆಮೇಲೆ ಇಡೀ ರಾಜ್ಯಾದ್ಯಂತ ಅದು ಮುದ್ರಾಂಕ ಬೆಲೆ ಜಾಸ್ತಿ ಮಾಡಿದ್ದು, ಹಾಗೆ ಪಾಣಿ ಪಟ್ಟೆ ತೊಗೊಳ್ಬೇಕು ಅಂದರೆ ಅದ್ರ ಬೆಲೆ ಜಾಸ್ತಿ ಮಾಡಿದ್ದು, ಕರೆಂಟ್ ಬಿಲ್ಲನ್ನು ಜಾಸ್ತಿ ಮಾಡಿದ್ದು, ಆಶಾ ಕಾರ್ಯಕರ್ತರಿಗೆ 10,000 ರೂಪಾಯಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಟೋಪಿ ಹಾಕಿದ್ದು, ಅಂಗನವಾಡಿ ಆಯಾಗಳಿಗೆ 10,000 ರೂಪಾಯಿ ಕೊಡ್ತೀನಿ ಅಂತಾರೆ, ಅವ್ರಿಗೂ ನಾಮ ಎಳೆದಿದ್ದು, ಈ ಸರ್ಕಾರಿ ಉದ್ಯೋಗಿಗಳಿಗೆ ಓಲ್ಡ್ ಪೆನ್ಷನ್ ಸ್ಕೀಮನ್ನು ತೊಗೊಂಬರ್ತೀನಿ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಟೋಪಿ ಹಾಕಿದ್ದು. ಇವತ್ತವರೆಗೂ ಕೂಡ ಓಲ್ಡ್ ಪೆನ್ಷನ್ ಸ್ಕೀಮು ಅದ್ರ ಬಗ್ಗೆ ಮಾತೇ ಇಲ್ಲ. ಅದನ್ನು ಕೂಡ ಟೋಪಿ ಹಾಕಿದರು, ಏನೂ ಮಾಡಲಿಲ್ಲ. ಇಡೀ ರಾಜ್ಯಾದ್ಯಂತ ಬಸ್ ಚಾರ್ಜ್ ಜಾಸ್ತಿ, ಅದೇ ರೀತಿಯಲ್ಲಿ ಸ್ಕೂಲು ಕಾಲೇಜುಗಳ ಫೀಸು, ಅದು ಗೌರ್ಮೆಂಟ್ ಕಾಲೇಜುಗಳದ್ದು ಫೀಸು ಅದೊಂದು 20% ಜಾಸ್ತಿ ಮಾಡಿರು. ಇದೇ ನಿಮ್ಮಪ್ಪ ಮಾಡಿರೋಂಥದ್ದು. ಅದು ಬಿಟ್ಟು ಜನರ ಜೀವನವನ್ನು ಬದಲಾವಣೆ ಮಾಡಲಿಕ್ಕೆ ಅವ್ರು ಬೆಳಕಾಗುವಂಥ ಯಾವ ಕೆಲಸ ಮಾಡಿರು? ನಾಲ್ವಡಿ ಕೃಷ್ಣರಾಜ ಒಡೆಯರು ನಾಡನ್ನು ಬೆಳಗಲಿಕ್ಕೆ, ಜನರ ಜೀವನದಲ್ಲಿ ಬೆಳಕಾಗುವಂಥ ಕೆಲಸವನ್ನು ಮಾಡಿದರೆ, ನಿಮ್ಮಪ್ಪ ಕತ್ಲು ಮಾಡುವಂಥ ಎಲ್ಲ ಕೆಲಸವನ್ನು ಮಾಡ್ತಿದ್ದಾರೆ. ಇದೊಂಥರ ನಿಮ್ಮಪ್ಪ ನಾಲ್ವಡಿ ಕೃಷ್ಣರಾಜ ಒಡೆಯರಿಗಿಂತ ದೊಡ್ಡ ಮನುಷ್ಯ ಅಂತ ನೀವು ಹೇಳ್ಕೊಳ್ಳೋದು ಹೆಂಗಿದೆ ಅಂತಂದರೆ, ಯಾರೋ ಒಬ್ಬ ಶುದ್ಧ ಕುಡಿಯುವ ನೀರಿನ ಘಟಕ ಅಥವಾ RO ಪ್ಲಾಂಟ್ ಮಾಡಿಬಿಟ್ಟು ಕನ್ನಂಬಾಡಿ ಕಟ್ಟೆಗಿಂತವನಿಗಿಂತ ದೊಡ್ಡವನು ಅಂತ ಹೇಳ್ದಂಗೆ ಆಗುತ್ತೆ. ಯತೀಂದ್ರ ಅವರೇ, ಈ ಥರ ಆಭಾಸದ ಮಾತುಗಳನ್ನ ಆಡ್ತಾ ಇದ್ದೀರಿ. ಇವತ್ತು ಈ ರಾಜ್ಯದಲ್ಲಿ ಎಂತಹ ಮನಸ್ಥಿತಿ ಇರುವಂತಹ ವ್ಯಕ್ತಿ ಆಳ್ವಿಕೆಯನ್ನು ನಡೆಸ್ತಾ ಇದ್ದಾರೆ ಅನ್ನೋದು ಯತೀಂದ್ರ ಅವರ ಮಾತುಗಳಲ್ಲಿ ಭಾಳ ಸ್ಪಷ್ಟವಾಗುತ್ತೆ. ಯತೀಂದ್ರ, ನಿಮಗೆ ಭಾಳ ಚೆನ್ನಾಗಿ ಗೊತ್ತಿರೋದು ಏನು ಅಂತಂದರೆ, ಟ್ರಾನ್ಸ್ಫರ್ ಲಿಸ್ಟ್ ಕೊಟ್ಟು ಅಪ್ಪ ಅಂತ ಮೀಡಿಯಾದವರಲ್ಲಿ ಇದ್ದಾರೆ ಅಂತ ಗೊತ್ತಿಲ್ಲದಲೇ ಅಲ್ಲಿ ಅಪ್ಪ ನಾನು ಕೊಡಿಸಿರೋ ಲಿಸ್ಟನ್ನು ಟ್ರಾನ್ಸ್ಫರ್ ಮಾಡು ಅಂತ ಹೇಳ್ತಿರಲ್ಲ, ಇದೆಷ್ಟೇ ನಿಮ್ಮ ಸಾಧನೆ. ನೀವು ಅನಧಿಕೃತವಾಗಿ ವರ್ಗಾವಣೆ ಖಾತೆ ಸಚಿವರಾಗಿ ಮೈಸೂರಿನಲ್ಲಿ ಒಬ್ಬ PDO ಇಂದ ಬೆಂಗಳೂರಿನಲ್ಲಿರುವಂಥ ಪೊಲೀಸ್ ಕಮಿಷನರ್ವರೆಗೂ ಕೂಡ ಆ ಟ್ರಾನ್ಸ್ಫರು, ಅಪಾಯಿಂಟ್ಮೆಂಟು, ಪೋಸ್ಟಿಂಗು ಮಾಡಿಕೊಂಡು ಒಳ್ಳೆ ಚೆನ್ನಾಗಿ ಕಮಾಯಿ ಮಾಡ್ಕೊಂಡಿದ್ದೀರಿ. ಇದರ ಆಚೆಗೆ ನಿಮ್ಮ ಅಪ್ಪನ ಕೊಡುಗೆನೂ ಏನಿಲ್ಲ, ನಿಮ್ಮ ಕೊಡುಗೆನೂ ಏನಿಲ್ಲ. ಮೈಸೂರಿಗೆ ಕುಡಿಯೋ ನೀರು ಕೊಟ್ಟರಂಥವ್ರು ಮಹಾರಾಜರು. ಮೈಸೂರು ಇವತ್ತು ಹಸನಾಗಿದ್ರೆ, ಈ ಭಾಗದಲ್ಲಿ ಜನ ಕೃಷಿನ ಮಾಡ್ತಾಯಿದ್ರೆ ಅದು ಮೈಸೂರು ಮಹಾರಾಜರ ಕೊಡುಗೆ ಹೊರತು ನಿಮ್ಮ ಅಪ್ಪನ ಕೊಡುಗೆ ಏನಿಲ್ಲ. ಪಕ್ಕದಲ್ಲಿ ಮಹದೇವಪ್ಪನವ್ರನ್ನ ಇಟ್ಕೊಂಡ್ಬಿಟ್ಟು DPR ಮಾಡಿದ್ದು ನಾವು ಕಾಸೇ ಕೊಡಲಿಲ್ಲ, ಯೋಜನೆನೂ ಬರಲಿಲ್ಲ, ಏನೂ ಇಲ್ಲ. ಈ ಥರ ಒಬ್ಬರು ಪಕ್ಕದಲ್ಲಿ ಒಂದು ರೀತಿಯಲ್ಲಿ ಹೊಗಳ ಭಟ್ರನ್ನ ಇಟ್ಕೊಂಡ್ಬಿಟ್ಟು ನಿಮ್ಮಪ್ಪ ಊರು ತುಂಬ ಬೇರೆಯವ್ರ ಬಗ್ಗೆ ಉಡಾಫೆ ಮಾತಾಡಿಕೊಂಡು ಅಡ್ಡಾಡೋದು ಬಿಟ್ಟರೆ ನಿಮ್ಮ ಅಪ್ಪನ ಕೊಡುಗೆ ಏನಿದೆ? ಒಂದಾನೊಂದು ಕಾಲದಲ್ಲಿ ವರುಣ ನಾಲೆನ ಮಾಡಿದ್ರು ಅನ್ನೋದು ಬಿಟ್ಟರೆ, ಈ ಕಳೆದ 7.5 ವರ್ಷ ಅವರ ಮುಖ್ಯಮಂತ್ರಿಯಾಗಿ ಮೈಸೂರಿಗೆ, ಈ ರಾಜ್ಯಕ್ಕೆ ಅವ್ರು ಕೊಟ್ಟಿರೋ ಕೊಡುಗೆ ಏನೂ ಇಲ್ಲ, ಬರೀ ಸಾಲದ ಹೊರೆ ಅಷ್ಟೇ. ಅದನ್ನು ಅರ್ಥ ಮಾಡ್ಕೊಳ್ಳಿ ಸರ್. ಈಗ ಮೈಸೂರಿಗೆ ಮಾತಾಡಿದರೆ ಚರ್ಚೆ ಬರಲೇಬೇಕಾದ್ರೆ ಓವರಾಲ್ ಚರ್ಚೆ ಬರಲಿ, ಡೆವಲಪ್ಮೆಂಟ್ ವಿಚಾರದಲ್ಲಿ ನಾನು ರೆಡಿ ಇದ್ದೀನಿ ಬಿಜೆಪಿಯವರಾಗಿ. ಸರ್, ವೇದಿಕೆ ಸಿದ್ಧ ಮಾಡಿ ಸರ್. ನಿಮ್ಮ ವೇದಿಕೆಯಲ್ಲಿ ಯಾರ್ಯಾರನ್ನ ಕರ್ಕೊಬರ್ತೀರಿ? ಕಲ್ಲಗಟ್ಟಿಗೆಯಲ್ಲಿ ಆಡೋ ಕರ್ಕೊಬರ್ತೀರಾ, ಅಥವಾ ಅಲ್ಲಿ ಕಲಬುರಗಿನಲ್ಲಿರುವಂತಹ ಮರಿಕರ್ಗೆಯನ್ನು ಕರ್ಕೊಂಬರ್ತೀರಾ? ಇಲ್ಲಿರುವಂಥ ನಿಮ್ಮ ಮಗ ಇದಾರಲ್ಲ ಯತೀಂದ್ರ ಅವರು, ಅವ್ರನ್ನ ಕರ್ಕೊಂಬರ್ತೀರಾ? ಯಾರ್ಯಾರನ್ನ ಕರ್ಕೊಂಬನ್ನಿ, ನಾವು ಬರ್ತೀವಿ, ಚರ್ಚೆ ಮಾಡೇ ಬಿಡೋಣ. ಸಾಲದ ಹೊರೆಯನ್ನು ಎಷ್ಟು ಜಾಸ್ತಿ ಮಾಡಿದ್ರಿ, ಜನರ ಪರಿಸ್ಥಿತಿ ಇವತ್ತು ಹೆಂಗಾಗಿದೆ, ಬೆಲೆ ಏರಿಕೆ ಎಷ್ಟಾಗಿದೆ, ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡೋಣ ಸರ್. ಖಂಡಿತ ನಾವು ಚರ್ಚೆಗೆ ಸಿದ್ಧವಾಗಿದ್ದೀವಿ. ಆದರೆ ನೀವು ಬರೀ ಇಲ್ಲಿ ಹೇಳಿಕೆ ಕೊಡ್ತೀರಿ, ಹೋಗ್ತೀರಿ, ಅಷ್ಟು ಬಿಟ್ಟರೆ ಹಿಟ್ ಆ್ಯಂಡ್ ರನ್ ಥರ ಸ್ಪಿಟ್ ಆ್ಯಂಡ್ ರನ್ ಥರ ಮಾಡ್ತೀರಿ. ನಿಮ್ಮೆಲ್ಲ ಸಚಿವರು ಮಾಡೋವಂಥದ್ದು ಇಷ್ಟೇ ಕೆಲಸ. ಈ ಹಿಂದೆನೂ ಕಳೆದ 1-2 ತಿಂಗಳಲ್ಲೂ ಕೂಡ ಅಲ್ಲಿ ರಾಜೀವ್ ಕಾಗೆ ಅವ್ರು ಇರ್ಬೋದು, ಬೇಳೂರು ಗೋಪಾಲ್ ಕೃಷ್ಣ ಅವ್ರು ಇರ್ಬೋದು, ಬಸವರಾಜ ರಾಯರೆಡ್ಡಿ ಅವ್ರು ಇರ್ಬೋದು, BR ಪಾಟೀಲ್ ಇರ್ಬೋದು, HK ಪಾಟೀಲ್ ಅವ್ರು ಇರ್ಬೋದು, ಪ್ರತಿಯೊಬ್ಬರೂ ಕೂಡ ಈ ಸರ್ಕಾರ 5 ರೂಪಾಯಿ ಅನುದಾನನೂ ಕೊಡ್ತಿಲ್ಲ, ಅತ್ಯಂತ ಭ್ರಷ್ಟ ಸರ್ಕಾರ ಅಂತ ಹೇಳ್ತಾನೆ ಇದ್ದಾರೆ.
ಅವರ ಶಾಸಕರು ಹೇಳಿದ್ದಕ್ಕೆ ಅವ್ರು ಲೆಕ್ಕಿಸಲಿಲ್ಲ. ಈಗ ಅವ್ರ ಕಡೆಯವರು ಹೇಳ್ತಾ ಇದ್ದಾರೆ ರಾಜಣ್ಣ ಅವರು ಈ ಥರ ಅಧಿಕಾರಿಗಳ ಮೀಟಿಂಗನ್ನು ಕಾನೂನು ಬಾಹಿರವಾಗಿ ಕರೆದಿದ್ದಾರೆ ಅಂತ. ಇದು ಯಾವುದಕ್ಕೂ ಕೂಡ ಸಿದ್ದರಾಮಯ್ಯನವರು ಕಿವಿಗೊಡ್ತಾ ಇಲ್ಲ. ಸಿದ್ದರಾಮಯ್ಯನವರ ಸರ್ಕಾರನೇ ಒಂದು ರೀತಿ ಅನೈತಿಕ ಕೆಲಸದಲ್ಲಿ, ಕಾನೂನು ಬಾಹಿರ ಕೆಲಸದಲ್ಲಿ ಮಗ್ನವಾಗಿದೆ ಅನ್ನೋದಕ್ಕೆ 14 ಸೈಟ್ ಹೊಡೆದಿದ್ದರಿಂದ ಹಿಡಿದು ಇದುವರೆಗೂ ನಡೀತಾ ಇರುವಂಥ ಒಂದೊಂದು ಘಟನೆಗಳು ಸಾಕ್ಷಿಯಾಗಿದೆ. ಇವತ್ತು ಸುರ್ಜೇವಾಲಾ ಬಂದು ಸಿದ್ದರಾಮಯ್ಯನವ್ರನ್ನ ಚೇರಲ್ಲೇ ಉಳಿಸೋದಕ್ಕೆ ಏನೇನು ಮಾಡಬೇಕು, ಡಿ ಕೆ ಶಿವಕುಮಾರ್ ಅವ್ರನ್ನ ತಡೆಯೋದಕ್ಕೆ ಏನೇನು ಮಾಡಬೇಕು, ಮಧ್ಯದಲ್ಲಿ ತನಗೆ ಎಷ್ಟು ಸಿಕ್ಕುತ್ತೆ ಅದ್ರ ಬಿಟ್ಟರೆ ಅವ್ರದ್ದು ಏನೂ ಪಾತ್ರ ಇಲ್ಲ. ಹಾಗಾಗಿ ಅಧಿಕಾರಿಗಳನ್ನ ಮೀಟಿಂಗನ್ನು ಕರೀಲಿಕ್ಕೆ ತನ್ನ ಚೇರ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಸಿದ್ದರಾಮಯ್ಯನವರು ಅವಕಾಶ ಮಾಡಿಕೊಟ್ಟಿದ್ರೆ ಅದರಲ್ಲಿ ಯಾವ ಆಶ್ಚರ್ಯನೂ ಇಲ್ಲ.